ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರಾವಳಿಯ ದೈವನರ್ತನದಲ್ಲಿ ಬೋಳೂರು ಚಾರಂದಯ ದೇವಸ್ಥಾನದಲ್ಲಿ ಇದು ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂತಹ ಬಂಟಕ್ಕೆ ಕಟ್ಟಿದವನಿಗೆ ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬಾ ಅವನ ಕೆಲಸಕ್ಕೆ ತೊಂದರೆ ಆಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಆ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂತ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಟಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗಣೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಸುಶಾಂತ್ ಬಂಗೇರ ಎಂಬುವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲಾ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದ್ರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲಾ ಕಡೆಯಲ್ಲಿ ವೈರಲ್ ಆಗಿ ಅದೊಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೂರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲಾ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣದನ್ನ ಬಿಳಿಚಾಮುಂಡಿ ದೈವಕ್ಕೆ, ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದ್ರೆ ನಾವು ನಮ್ಮ ಕಡೆ ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದ್ರೆ ಫೆಬ್ರವರಿ 1 ತಾರೀಕಿನಂದು ಬೋಳೂರು ಜಾರಂದಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ್ರು. ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರ್ಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲೆಲ್ಲ ಕಟ್ಟೋದು ಈಗ ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದ್ರೆ ಈಗ ಅವರು ಮೊನ್ನೆ ಹೇಳಿದ್ರು ಉದ್ಯಾವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗಗೆ ನೇಮ ಅವರ ಮಗ ನನ್ನ ಗಂಡ ಅಂದ್ರೆ ಅವರ ಗಂಡ ಈಗ ನೇಮ ಕಟ್ಟುದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಅಂದ್ರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಚಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗಣೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿತ್ತು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ
ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳು ಇಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಮೊಹಮ್ಮದರನ್ನು ಮತ್ತು ಸುಶಾಂತ್ ಮೊಹಮ್ಮದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ, ಆದ್ರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸದಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್ ನಮ್ಮಲ್ಲಿ, ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂತವರು ಇದರ ಬಗ್ಗೆ ನಮ್ಮ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಗೆಲ್ಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ, ಹೇಗೆಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ಲ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಳ್ಳರೆ ಅಂತ. ಅದು ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದ್ರೆ ನಮ್ಮ ಹಿರಿಯರು ಅದು ಬಲೆ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂತ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂತವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂತ ಕಪ್ಪು ಚುಕ್ಕಿ. ಗಣೇಶ್ ಪಿಟ್ಟಿ ಪಂಬದ ಇವರ ಹೆಂಡತಿ ಹಾಗೂ ಸುಶಾಂತ್ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು. ಅವನದು ದಾಖಲಾತಿ ಪತ್ರವನ್ನು ಅವನು ಕ್ರಿಶ್ಚಿಯನ್ ಅಂತ ಹೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೆಯಲ್ಲಿದ್ದಾರೆ, ಅದರದ್ದು ನನಗೆ ಮಾನದಂಡವನ್ನು ಅವ್ರು ಕೊಡ್ಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನ್ ಬಂದ್ಮೆ ಹೇಳ್ತಾನಂತ. ಬಂದ್ಮೆ ಹೇಳುದು ನಮ್ಮ ಮನೆ ನೋಡಿ ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು ಅದರ ಅವಸ್ಥೆಯನ್ನು. ಅಂತ ಬುದ್ಧಿ ನಮಗೆ ಇಲ್ಲ. ಆದ್ರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮ್ಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವ್ರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಮೊಹಮ್ಮದ್ ಇರುವಾಗ ಅವರಿಗಾಗ ಈ ಮಾತನ್ನು ತೆಗಿಬೋದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ರಜ್ಜಲ್ಲಿ ಏನೇನು ತೆಗೆದು ಬೇಡ ಅವರು. ನನ್ನ ಚಿಕ್ಕ ಮಗಂದು ಲೈಫನ್ನು ಅವನು ಹಾಳು ಮಾಡೋದು ಬೇಡ ಅವರು. ಅವನಿಗೆ 4 ಜಾಗಿಗೆ ಹೋದ್ರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಆ ಹೋದ ಮರ್ಯಾದನ್ನು ಅವ್ರು ತಂದು ಕೊಡ್ತಾರಾ? ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಮೀಡಿಯಾದಲ್ಲಿ ಬಂದು ನನಗೆ ಅದು ದಾಖಲಾತಿಯನ್ನು ತೋರಿಸ್ಬೇಕು. ನಾನು ಪಂಬದರ ಸಂಘಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಇದರ ವಿಚಾರವಾಗಿ ಅವರು ಸಹ ಕೈಗೊಳ್ಳಬೇಕು, ಕ್ರಮ ಕೈಗೊಳ್ಳಬೇಕು. ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ವಿಶೇಷವಾಗಿ ಈ ಬೆಳಗಿನ ಮುಸ್ಸಂಜೆಯ ಶುಭಾಶಯಗಳನ್ನು ಕೋರುತ್ತಾರೆ. ಬಹುಶಃ ದೇವಾರಾಧನೆ ಎನ್ನುವಂತ ಒಂದು ವಿಚಾರ ಈ ಮುಂಚೆ ಕೂಡ ಬಹಳ ಒಂದು ಕಟ್ಟುನಿಟ್ಟು ಆದಂತ ಒಂದು ಶಿಸ್ತು ಕ್ರಮಗಳಲ್ಲಿ ನಡೆಯುವಂತ ಒಂದು ದೇವಾರಾಧನೆಯ ಪರಂಪರೆ. ಅದರಲ್ಲೂ ಬಹುಶಃ ದೇವಾರಾಧನೆಗೆ ಇರುವಂತಹ ಒಂದು ಕಟ್ಟುಪಾಡು ಪದ್ಧತಿಗಳಲ್ಲಿ 16 ಗುತ್ತು, 16 ಒಳಗುತ್ತು ಮತ್ತು 16 ಜಾತಿ ವರ್ಗ ಎನ್ನುವಂತ ಒಂದು ಸಂಪ್ರದಾಯವನ್ನು ನಮ್ಮ ಪೂರ ಹಿರಿಯ ತಲೆಮಾರು ನಮ್ಮ ಬಹುಶಃ ಒಂದು ಸಾಧಾರಣ ಒಂದು 2000 ವರ್ಷದಿಂದ ಕೂಡ ಅದನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಪದೇ ಪದೇ ದೇವಾರಾಧನೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಪಚಾರ ಮತ್ತು ಅಪಕೀರ್ತಿಗಳು ಮತ್ತೆ ವಾಗ್ವಾದಗಳು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಲ್ಲಿ ಅದು ಬರ್ತಾ ಇರುವುದು. ಮತ್ತೆ ಅದಕ್ಕೆ ಉತ್ತರವಾಗಿ ಪ್ರಸ್ತುತ ದೇವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ವಿಚಾರಗಳು
ಕೆಲವೊಂದು ವಿಚಾರಗಳು ತಪ್ಪಿ ನಡೆಯುತ್ತಾ ಇದೆಯೋ ಅದನ್ನು ಅದೇ ಕೊಡಿಯಡಿಯಲ್ಲಿ ಪರಿಹರಿಸಬೇಕು ಅಂತ ದೇವಾರಾಧನೆ ಪದ್ಧತಿ. ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂತ ವಿಚಾರಗಳು ಅದು ದೇವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ. ಪ್ರಸ್ತುತ ಈ ವಿಚಾರಕ್ಕೆ ಮಾಧ್ಯಮ ಯಾವುದಂದ್ರೆ ಅದು ದೇವಾರಾಧನೆ ಕೊಡಿಯಡಿ. ಯಾವ ಕ್ಷೇತ್ರ ಅಂತ ನಾವು ಬಿಂಬಿಸ್ತಾ ಇದ್ದೇವೆ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂತ ಒಂದು ಕೀರ್ತಿ ಮತ್ತು ವಿಶೇಷವಾದಂತ ಸ್ಥಾನಮಾನ ಇರುವಂತಹ ಒಂದು ಗೋಡೂರು ಕ್ಷೇತ್ರ. ಅದು ಈ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅಲ್ಲ, ಬಹುಶಃ ನಾನು ಕೂಡ ಸಮಾಜ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಒಂದು ಹೊತ್ತಿನಲ್ಲಿ ಒಂದು ಇಂಥ ಸಂದರ್ಭ ಮುಂಚೆ ಬಂದಿತ್ತು. ಅದನ್ನು ಅಲ್ಲಿಯೇ ನಾವು ಇತ್ಯರ್ಥ ಮಾಡಿದ್ದೇವೆ. ಆ ಕ್ಷೇತ್ರದಲ್ಲಿ ನೇಮ ಕಟ್ಟುವ ಒಂದು ವಿಚಾರದಲ್ಲಿ ಒಂದು ಬಂದಂತ ಒಂದು ಸಣ್ಣ ಒಂದು ನ್ಯಾಯ ಇತ್ತು, ಅದು ಅಲ್ಲೇ ನ್ಯಾಯ ಇತ್ಯರ್ಥವಾಗಿದೆ, ಆ ಕ್ಷೇತ್ರದಲ್ಲಿ ಇತ್ಯರ್ಥವಾಗಿದೆ. ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತೆ ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತೆ ಕುಲ ಕಸುಬುದಾರರ ಒಂದು ತೇಜೋವಧೆ ಮಾಡುವಂತಹ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಇದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅಂದ್ರೆ ನಮ್ಗೆ ನಮ್ಮದೇ ಆದಂತ ಒಂದು ಕಟ್ಟುಪಾಡು, ನಮ್ಮದೇ ಆದಂತ ಶಿಸ್ತುಬದ್ಧ ಕ್ರಮಗಳು, ನಮ್ಮ ಪಾರಂಪರ್ಯ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಅದು ಯಾವ ಕ್ಷೇತ್ರದಲ್ಲಿ, ಯಾವ ಸಮಾಜದಲ್ಲಿ, ಆ ಸಮಾಜಮುಖಿಯಾಗಿ ಮತ್ತೆ ಸಂಘದಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಯಾವ ನ್ಯಾಯಗಳು ಇತ್ಯರ್ಥ ಆಗಬೇಕು ಅದನ್ನು ಅಲ್ಲೇ ಮಾಡಿದ್ರೆ ಉತ್ತಮ ಅಂತ ನನ್ನೊಂದು ಅಭಿಪ್ರಾಯ. ಬಹುಶಃ ಸುಶಾಂತ್, ಬಹುಶಃ ನಾನು ಈಗ ನೋಡುವುದಲ್ಲ, ಸಾಧಾರಣ ಒಂದು ಬಾಲ್ಯಪ್ರಾಯದಿಂದ ನಾನು ಗಂಧಕಾಡು ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು. ಬಹುಶಃ ನಮ್ಮ ಸಮಾಜದ ಹಿರಿಯರಾದಂತ ಶೇಷಪ್ಪ ಸಾಲಿಯನ್ ಅಂತ ಹೇಳಿದವ ಅವರ ಮೊಮ್ಮಗ. ಸಮಾಜ ಸಂಘವನ್ನು ಕಟ್ಟಿ ಬೆಳೆಸಿದಂತ ಒಂದು ಹಿರಿಯರು ಯಾರು, ಶೇಷಪ್ಪ ಸಾಲಿಯನ್ ಅಂತ ಒಂದು ಪ್ರಧಾನ ಕಾರ್ಯದರ್ಶಿಯಾದಂತ ಒಂದು ಹೊತ್ತಿನಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿ ಸಮಾಜದ ಒಗ್ಗಟ್ಟಿಗಾಗಿ ದುಡಿದಂತ ಒಂದು ಪುಣ್ಯಾತ್ಮ. ಅವರನ್ನು ಬಹುಶಃ ಈ ಸಂದರ್ಭದಲ್ಲಿ ನಾನು ಅವರ ಮೊಮ್ಮಗ ಅಂತ ಹೇಳುವಂತ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಅವರ ಮೊಮ್ಮಗ ಆ ಕಸಬನ್ನು ಮುಂದೆ ಹೊಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ನನಗೆ ಸಂತೋಷ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಇರುವಂತ ವಿಷಯ ಅಂದ್ರೆ ಅವ ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರಂತ. ದೇವಾರಾಧನೆ ಕೊಡಿಯಡಿಯಲ್ಲಿ ನೋಡುವಾಗ 16 ಗುತ್ತು, 16 ಹುಳ ಗುತ್ತು ಮತ್ತೆ ಚಾಕಿರ ವರ್ಗ ಅಂತ 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೇವಾರಾಧನೆಗೆ ಬರಬಾರದು ಅನ್ನೋಂತ ಕಟ್ಟುಬದ್ಧತೆಗಳು ಇಲ್ಲ. ನಾವು ಉದಾಹರಣೆಗೆ ನೋಡುತ್ತಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾಡದಲ್ಲಿ ಪ್ರಸ್ತುತ ದೇವಗಳು ಮಸೀದಿಗೆ ಭೇಟಿ ಕೊಡುವಂತ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂತ, ಶೇಖರಗಳಿಗೆ ಭೇಟಿ ಕೊಡುವಂತ. ಅದೇ ಉಳಿಯದ ಮಾಗನೆ ಹೋಗಿದ್ರೆ ಅಲ್ಲಿ ಕೂಡ ಅಂತೋಣಿ ಮತ್ತೆ ಅಂತ ಎನ್ನುವಂತ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿದ್ದಾರೆ. ಇಡೀ ದೇವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಪಾಡು ಮತ್ತೆ ಅದನ್ನು ಒಗ್ಗಟ್ಟು ಮತ್ತೆ ಬಲವಂತವಾಗಿ ಒಂದು ಸಂಘಟನೆ ಮಾಡುವಂತ ಒಂದು ಚಿಂತನೆ ಇದ್ರೆ ಅದು ದೇವಾರಾಧನೆಗೆ ಅಂತ ನಾನು ಹೇಳುವಂಥದ್ದು. ಎಲ್ಲಾ ಸಮುದಾಯವನ್ನು ಒಗ್ಗಟ್ಟಿಸುವಂತ, ಬಹುಶಃ ಒಂದು ಅನ್ಯ ಧರ್ಮದ ಒಂದು ಹೆಸರನ್ನು ಹೇಳಿ ಮತೀಯವಾಗಿ ಮತ್ತೆ ಕೋಮು ಸಂಘರ್ಷಣೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿ ಇದೆ ಈ ಹೊತ್ತಿನಲ್ಲಿ ಬಹುಶಃ. ಆದ್ರಿಂದ ನಾನು ಹೇಳುವಂತದ್ದು ಎಲ್ಲಾ ಜಾತಿ ವರ್ಗಗಳನ್ನು ಸೇರಿಸುವಂತ ದೇವರ ಚಾಕಿರಿ ಮತ್ತು ಸೇವೆ ಮಾಡುವಂತ ಒಂದು ಮನೋಧರ್ಮ ಇದ್ರೆ ಅದು ದೇವಾರಾಧನೆಗಿದ್ದದ್ದು ಅಂತ. ಬಹುಶಃ ಪ್ರಸ್ತುತ ನೀವು ಕೇಳಬಹುದು, ಪ್ರಶ್ನೆ ಕೇಳಬಹುದು, ಎಲ್ಲರಿಗೂ ಕುಲ ಕಸಬನ್ನು ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳಬಹುದು. ಬಹುಶಃ ಶೇಷಪ್ಪ ಸಾಲಿಯರನ ಮಗಾದಂತ ಗಣೇಶ್ ಸಾಲಿಯನ್ ಬಂಗೇರ ಇವರು ಒಂದು ಉತ್ತಮವಾದಂತ 16 ಮನೆತನಗಳಲ್ಲಿ 16 ಮನೆಗಳ ಒಂದು ಪ್ರಸ್ತುತ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಒಂದು ಕುಟುಂಬ ವರ್ಗದ ವ್ಯಕ್ತಿ ಅದು ಗಣೇಶ್ ಸಾಲಿಯನ್ ಅವರ ಹಿರಿಯರ ಶೇಷಪ್ಪನ ಸಾಲಿಯನ್. ಅದನ್ನೇ ಅವರು ಮುಂದುವರಿಸಿಕೊಂಡು, ಅಂದ್ರೆ ತಂದೆಯಿಂದ ಬದುವಲಿಯಾದಂತಹ ಯಾವ ಒಂದು ನಮ್ಗೆ ಆದಾಯ ಪ್ರಮಾಣ ಅಥವಾ ಜಾತಿ ಪ್ರಮಾಣ ಸಿಗ್ಬೇಕಿದ್ರೆ ಅದು ತಾಯಿಯ ಪ್ರಮಾಣ ಸಿಗ್ಲಿಕ್ಕಿಲ್ಲ, ಜಾತಿಯ ಅಥವಾ ತಾಯಿಯ ಪ್ರಮಾಣ ಪತ್ರ ಆಗುವುದಿಲ್ಲ. ಇಲ್ಲಿ ಕೊಡುವುದಿದ್ರೆ ಒಂದು ಜಾತಿ ಪದ್ಧತಿಗೆ ಕೊಡುವುದಿದ್ರೆ ಅದು ತಂದೆಯ ಪ್ರಮಾಣ ಪತ್ರದಿಂದಲೇ ಮಗಳಿಗೆ ಒಂದು ಪ್ರಮಾಣ ಪತ್ರ ಸಿಗುವಂತ ಒಂದು ಕಾನೂನು ಕಟ್ಟಳೆಯಲ್ಲಿ ಬರುವುದು. ಮತ್ತೆ ದೇವಾರಾಧನೆ ಕೊಡಿಯಡಿಯಲ್ಲಿ ಬರುವಂತಹ ಒಂದು ಸಂಪ್ರದಾಯ ಅಂದ್ರೆ
ಅಲ್ಲಿಯ ಕಟ್ಟು ಮತ್ತೆ ಮಕ್ಕಳ ಕಟ್ಟು ಎನ್ನುವಂತ ಒಂದು ಸಂಪ್ರದಾಯ ನಮ್ಮ ಊರವರು ಮಾಡಿಕೊಂಡು ಬಂದಿದ್ದಾರೆ. ಅದು ಭೂತಾಳ ಪಾಂಡ್ಯನಿಂದ ಬಂದುವಂತದ್ದು. ಅದು ಅಲಿಯ ಕಟ್ಟು ಸಂಪ್ರದಾಯಕ್ಕೆ ಬರುವಂತ ಕುಟುಂಬ ಪಾರಂಪರೆಯಲ್ಲಿ ನಡೆಯುವಂತ ಒಂದು ಸಂಪ್ರದಾಯ ಇದ್ರೆ ಅದು ಅಲಿಯನಿಂದ ಮತ್ತೆ 92 ಮತ್ತು 60ಕ್ಕೆ ಬರ್ಪುವಂಚಿನ ಮಾವನಿಂದ ಅಲಿಯನಿಗೆ ಬರುವಂತ ಸಂಪ್ರದಾಯ ಕುಟುಂಬ ಪಾರಂಪರೆಯಲ್ಲಿ ಬರ್ತದೆ. ಮಕ್ಕಳ ಕಟ್ಟು ಕೂಡ ತುಳುನಾಡಿನ ದೈವಾರಾಧನೆ ಇಲ್ಲ ಅಂತ ಎಲ್ಲೂ ವಾದ ಮಾಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಮಕ್ಕಳ ಕಟ್ಟು ನಮ್ಮ ಹಿರಿಯರು, ನಮ್ಮ ಅಜ್ಜ ವಿಜ್ಜರು ಯಾರು ಕಟ್ಟಿಕೊಂಡು ಬಂದರು, ಮತ್ತೆ ಅವರು ಮಕ್ಕಳು ಕಟ್ಟುಕೊಂಡು ಅದನ್ನು ಸಂಪ್ರದಾಯ ಮುಂದುವರಿಸಿಕೊಂಡು ಬರಬೇಕಾಗ್ತದೆ. ತದನಂತರ ಮಗ ಯಾರು ಆ ಜವಾಬ್ದಾರಿ ಹೊತ್ತು ಅಥವಾ ಭೂಮಿಯಲ್ಲಿ ವಾಸ ಮಾಡಿಕೊಂಡು ಸ್ವಾಧೀನ ಮಾಡಿಕೊಂಡು ಮತ್ತೆ ಆ ಭೂಮಿಯಲ್ಲಿ ಯಾರು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾನೆ, ಮತ್ತೆ ಅದನ್ನ ಆ ಪರಂಪರೆಯನ್ನು ಮುಂದುವರಿಸಿಕೊಳ್ಳುವಂತ ಜವಾಬ್ದಾರಿ ಆ ಮಗನಿಗೆ ಕೂಡ ಇರ್ತದೆ. ಆ ಮಕ್ಕಳ ಕಟ್ಟಿಗೂ ಒಮ್ಮೆ ತಿರುಗುತ್ತದೆ ಈ ಕ್ರಮಗಳು, ಅಲ್ಲಿಯ ಕಟ್ಟು ಸಂಪ್ರದಾಯಕ್ಕೆ ತಿರುಗುತ್ತದೆ. ಹೀಗೆ ನಮ್ಮ ಶಿವಶಾಂತನ ಮೇಲೆ ಒಂದು ಅಪವಾದ ಅಂದ್ರೆ ಒಂದು ಕ್ರಿಶ್ಚಿಯನ್ ಸಮುದಾಯದ ಒಂದು ವ್ಯಕ್ತಿಯನ್ನು ನೇಮ ಕಟ್ಟಿಸಿದ್ದಾರಂತೆ. ಬಹುಶಃ ಗಣೇಶ್ ಪಂಬದರು ಇರುವಂತ ಸಂದರ್ಭದಲ್ಲಿ ಕೂಡ ಆತ ನೇಮ ಕಟ್ಟಿದ್ದಾನೆ. ಅಲೆಂಗಡಿಯ ಒಂದು ಪ್ರದೇಶ, ಅದು ರಕ್ತೇಶ್ವರಿ ಸಾನ್ನಿಧ್ಯದ್ದು. ಅಲ್ಲಿ ಸಾಧಾರಣ 13 ವರ್ಷದಿಂದ ಬಹುಶಃ ಮೊದಲ ನೇಮ, ಹೌದು 7 ವರ್ಷದ ಒಂದು ಮುಂಚೆ ಸಣ್ಣ ಪ್ರಾಯದ ನಾವು ನೋಡಿದಂತ ಅದೊಂದು ಸಾಧಾರಣ ವ್ಯೂಸ್ ಎಲ್ಲಾ ಮಾಧ್ಯಮಗಳಲ್ಲಿ 2 ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಅದನ್ನು ರಿಸರ್ಚ್ ಮಾಡುವಾಗ ಅಷ್ಟು ಲಕ್ಷ ಜನರು ಆ ವ್ಯೂಸ್ ಅನ್ನು ಒಪ್ಪಿದ್ದಾರೆ. ಇಂತ ಈ ಮಗುವಿಗೆ ಮುಂದೆ ಭವಿಷ್ಯತ್ತಿದೆ ಎನ್ನುವಂತ ಒಂದು ಸೂಚನೆ ಆ ಹೊತ್ತಿನಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಸುಶಾಂತ್ ಎನ್ನುವಂತ ಆ ಮಗುವಿಗೆ ಬಹುಶಃ ಈಗ ಒಂದು ಪ್ರಸ್ತುತ ಮಾಧ್ಯಮದಲ್ಲಿ ಅವನ ತಿಕ್ಕು ಮತ್ತು ಬಡವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಾವ ಪಿಟ್ಟಿ ಅಂತ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಬಂಟ ನೇಮಕ್ಕೆ ಕಟ್ಟುವಂತ ಒಂದು ವ್ಯಕ್ತಿ ಇದ್ರೆ ಅದು ಸಾಧಾರಣ ನಮ್ಮ ಪಿಟ್ಟಿ ಗಣೇಶ್ ಅಂತ, ಅದು ಗಂಧಕಾರಿನ ತುಂಬಾ ಹೆಸರುವಾಸಿಯಾದಂತಹ ಒಂದು ಕ್ಷೇತ್ರದ ಒಂದು ಕ್ಷೇಮ ಮಾಡುವಂತಹ ಒಂದು ವರ್ಚಸ್ಸು ಮತ್ತು ಅವರದೇ ಆದಂತಹ ಒಂದು ಗಂಭೀರತೆ ಮತ್ತೆ ಬಂಟನ ಒಂದು ಸೇವೆ ಮಾಡುವಂತ ಆ ಬಂಟ ನೇಮದಲ್ಲಿ ವಿಶೇಷವಾಗಿ ಒಂದು ಕೀರ್ತಿಯನ್ನು. ತದನಂತರ ಅದನ್ನು ಉಳಿಸಿಕೊಳ್ಳುವಂತಹ ಒಂದು ಸುಶಾಂತ್, ಬಹುಶಃ ನಾನು ಈಗ ಮಾಧ್ಯಮದಲ್ಲಿ ನೋಡುವಂತ ಒಂದು ಬೇಡಿಕೆ ಇರುವಂತ ಒಂದು ಸಣ್ಣ ಪ್ರಾಯದ ಹುಡುಗನಾದ್ರೂ ಕೂಡ ಒಂದು ಬೇಡಿಕೆ ಇರುವಂತ ಒಂದು ವ್ಯಕ್ತಿತ್ವ ಅವನದು. ಆದ್ರಿಂದ ಎಲ್ಲರೂ ಅವನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ಇನ್ನು ತಂದೆ ಕೂಡ ಇಂಥ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಬಹುಶಃ ಗಣೇಶ್ ಪಂಬರ ಜೊತೆಯಲ್ಲಿ ಮಾತ್ರ ಮೊನ್ನೆ ಒಂದು ಮೂರೂರಿನಲ್ಲಿ ಒಂದು ಅವಕಾಶ ಅವನಿಗೆ ಅವರು ಕೊಟ್ಟರು ಕಾಣ್ಬೇಕು. ಬಹುಶಃ ಆ ನೇಮ ಸಂದರ್ಭದಲ್ಲಿ ಅವರು ಸೇವೆ ಮಾಡುವಾಗ ಇಂಥ ಒಂದು ಅಪವಾದಗಳು ಬರ್ತದೆ ಅಂತ ಎನ್ನುವಂತ ಸೂಚನೆ ಅವರಿಗೆ ಮೊದಲೇ ಇರಲಿಲ್ಲ ಅಂತ ಕಾಣ್ಬೇಕು. ಬಂದ ನಂತರ ಅವರಿಗೆ ಉತ್ತರ ಕೊಡ್ಬೇಕಾಗ್ತದೆ ಈ ರೀತಿಯಲ್ಲಿ. ಆದ್ರಿಂದ ಸುಶಾಂತ್ ಎನ್ನುವಂತ ಬಹುಶಃ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾನೆ. ಮುಂದೆ ಅದನ್ನು ಮಾಡುವಂತ ಅವನಿಗೆ ಬಿಟ್ಟದ್ದು ಬಹುಶಃ. ಯಾಕಂದ್ರೆ ಇಂತಹ ಸಂದರ್ಭೋಚಿತವಾದಂತ ಒಂದು ಅಪವಾದವನ್ನು ತೆಗೆದುಕೊಳ್ಳುವಾಗ ಒಂದು ದೇವಾರಾಧನಾ ಕೊಡಿಯಡಿಯಲ್ಲಿ ಬಹುಶಃ ಅದನ್ನ ನಮ್ಮ ಹಿರಿಯರು ಮಾಡಿಕೊಂಡು ಯಾವ ಕಸವನ್ನು ಮುಂದುವರಿಸಿಕೊಂಡು ತಂದೆಯವರು ಮಾಡಿಕೊಂಡು ಹೋಗಿದ್ದಾರೋ ಅದನ್ನು ಪ್ರಸ್ತುತ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಎನ್ನುವಂಥದ್ದು ಅದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ವಿಶೇಷವಾದಂತ ಒಂದು ಬಳುವಳಿ ಅಂತ ನಾನು ಹೇಳ್ಬೋದು. ಅದೊಂದು ವಿಶೇಷವಾದಂತ ಒಂದು ಕಾಳಜಿ ಅವನದು. ಬಹುಶಃ ಪ್ರಸ್ತುತ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ನಮ್ಮ ಸಮುದಾಯದಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ಇಂಥ ಅಪವಾದಗಳನ್ನು ಕೇಳಿ ಮತ್ತೆ ಸಮುದಾಯವನ್ನು ಬಿಟ್ಟು ಹೋದಂತ ಕೆಲವು ನಮಗೆ ಮಾಧ್ಯಮಗಳಿಗೆ ಕಾಣ್ತಾ ಇದೆ. ಬಹುಶಃ ಆ ಸಮಾಜದ ಗೌರವವನ್ನು ಮತ್ತೆ ದೈವಾರಾಧನೆಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಸ್ತುಬದ್ಧವಾಗಿ ನಾನು ಈ ಧರ್ಮಕ್ಕೆ ಮತ್ತು ಈ ದೈವಾರಾಧನೆ ಪರಂಪರೆಗೆ ಚ್ಯುತಿ ಬಾರದಾಗಿ ನಾನು ನಡೆಯುತ್ತೇನೆ ಎನ್ನುವಂಥದ್ದು ಅವನಲ್ಲಿ ಇರುವಂತ ಒಂದು ಕಾಳಜಿ ಉಂಟು ನೋಡಿ. ಅದಕ್ಕೆ ನಾವು ತಲೆ ತಗ್ಗಿಸಬೇಕಾಗ್ತದೆ. ಆದ್ರಿಂದ ಬಹುಶಃ ಭವಿಷ್ಯತ್ತು ಅವನಿಗೆ ಇದೆ. ಆದ್ರಿಂದ ಅದನ್ನು ಸಮಾಜಕ್ಕೆ ಬಿಟ್ಟಂತ ವಿಚಾರ ಯಾವುದು ಅವನನ್ನು ನೇಮ ಕಟ್ಟಿಸುವಂಥದ್ದು ಮತ್ತೆ ಅವನನ್ನು ಮುನ್ನಡೆಸುವಂಥದ್ದು ಮತ್ತೆ ಅದನ್ನು ಸಂಪೂರ್ಣ ದೇವಾರಾಧನೆಗೆ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಬಹುಶಃ ಈ ಕಾಲಘಟ್ಟದಲ್ಲಿ ಅವರಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೇವಾರಾಧನೆ ಬಳಿಯಲ್ಲಿ ಅವನ ಒಂದು ಬಣ್ಣ ಹಾಕಿದ ನಂತರ ಎಲ್ಲ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಅದರಿಂದ ಇವತ್ತಿನಲ್ಲಿ ಅವನಿಗೆ ಏನು ಮಾತಾಡ್ಬೇಕು ಏನು ಉತ್ತರ ಕೊಡ್ಬೇಕಂತ ಅವನ ಒಂದು ಮುಗ್ಧತೆಯಲ್ಲಿ ಅವನಿಗೆ ಕಾಣ್ತಾ ಇದೆ.
ಆದ್ರಿಂದ ಬಹುಶಃ ಸಮಾಜ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಆದ್ರಿಂದ ನಮ್ಮೊಳಗಿರುವಂತ ಕೆಲವು ಜಿಜ್ಞಾಸೆಗಳು, ಬಹುಶಃ ನಮ್ಮ ಸಮಾಜದಲ್ಲಿ ಇರುವಂತ ಜಿಜ್ಞಾಸೆಗಳನ್ನು ಮಾಧ್ಯಮದ ಮುಂದೆ ಇಟ್ಟುಕೊಂಡು ಅದನ್ನು ಚರ್ಚಿಸುವುದು ಸರಿಯಲ್ಲ. ಆದ್ರಿಂದ ಅದು ನಮ್ಮ ಒಳಗಿರುವಂತ ಚರ್ಚೆಗೆ ಅವಕಾಶ. ಅದಕ್ಕೊಂದು ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ, ಅದಕ್ಕೆ ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಸಿ ಆ ಕೊಡುಗೆಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದು ನಾವೇ ಚರ್ಚಿಸಿ ಅದಕ್ಕೆ ಒಂದು ಉತ್ತರವನ್ನು, ಯಾಕಂದ್ರೆ ಪ್ರಸ್ತುತ ಬೇರೆ ಬೇರೆ ಅವರು ಹೇಳುವಂತ ಹೇಳಿಕೆಯಲ್ಲಿ ಬಾಕಿ ಸಮಾಜದವರು ಸರಿ ಇದ್ದಾರೆ, ಪಂಬದರ ಸಮಾಜ ಸರಿ ಇಲ್ಲ ಎನ್ನುವಂತ ಹೇಳಿಕೆ ಕೂಡ ನಾನು ನೋಡಿದ್ದೇನೆ. ಆದ್ರಿಂದ ಪಂಬದರ ಎನ್ನುವಂತ ವರ್ಚಸ್ಸನ್ನು ಮತ್ತೆ ಅದರದಾದಂತ ಕಟ್ಟು ಪದ್ಧತಿಗಳನ್ನು ಮತ್ತೆ ಅದರದಾದಂತ ಗೌರವವನ್ನು ಎಲ್ಲೂ ನಾವು ಕಳ್ಕೊಂಡು ಇಲ್ಲ. ಈ ಮುಂಚೆ ಕೂಡ ನಮ್ಮಲ್ಲಿ ಕೊರತೆ ಇರಬಹುದು, ಬಡತನ ಇರಬಹುದು, ಮತ್ತೆ ಸಮಸ್ಯೆಗಳು ಇರಬಹುದು. ಆ ಸಮಸ್ಯೆಗಳನ್ನು ಎಲ್ಲೂ ಮಾಧ್ಯಮದ ಮುಂದೆ ಎಲ್ಲೂ ಜನಗಳ ಮುಂದೆ ನಾವು ಇಟ್ಟು ಅದನ್ನು ಎಲ್ಲಿ ಸರಿ ಮಾಡಬೇಕು. ಯಾಕಂದ್ರೆ ಈ ಮಾಗನೆ, ಸೀಮೆ, ಗ್ರಾಮ, ಕುಟುಂಬ ಪದ್ಧತಿಯಲ್ಲೂ ಎಷ್ಟೋ ದೊಡ್ಡ ನ್ಯಾಯಗಳಿದ್ದರೂ ಅದನ್ನು ಪರಿಹರಿಸುವಂತ ಶಕ್ತಿ, ಸಾಮರ್ಥ್ಯ ಮತ್ತೆ ವಿಶೇಷವಾದಂತಹ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಆದ್ರಿಂದ ಅದರಲ್ಲಿ ವಿಶೇಷವಾದಂತ ಒಂದು ಗೌರವ ಪಂಬದ ಸಮಾಜಕ್ಕಿದೆ. ಆದ್ರಿಂದ ಎಲ್ಲೂ ನಮ್ಮ ನ್ಯಾಯಗಳನ್ನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಅಭಿಪ್ರಾಯ, ಭಿನ್ನಾಭಿಪ್ರಾಯಗಳು ಯಾರು ಉಂಟು ಅದನ್ನು ನಮ್ಮ ಒಳಗೆ ಇದ್ದು ಅದನ್ನು ಸರಿ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಈ ಸಂದರ್ಭ ತುರುಟು ಪಾತಿರುವೆ ಶುರುವಾದ ನಮ್ಮ ದೇವರನ್ನು ಸ್ಮರಣೆ ಮಂತೊಂದು ನಮ್ಮ ಚೇನಲ್ದಕ್ಲೆಗೆ ಮಾತ ನಿಕ್ಲೆಗೆ ನಮಸ್ಕಾರ ಮಂತೊಂದು ನಮ್ಮ ದೈವಾರಾಧನದ ಕಟ್ಟುಪಾಡಡೆ ಉಂಡು, ದೈವನ ಕಟ್ಟಡೆ ಉಂಡು. ಅಂಕೋಳ ಕಡೆ ಹಿಡಿದು ರಾಮೇಶ್ವರ ಗಡಿ ಹಿಡಿದು ನೀಲೇಶ್ವರ ಗಡಿ ಎಂದು ಬರ್ತದೆ. ಅಂಚ ನಮ್ಮ ಈ ತುಳುನಾಡದ ನೆಟ್ಟೆ ನಮ್ಮ ನಾಗಾರಾಧನೆ ಮಲ್ಕುವ, ದೈವಾರಾಧನೆ ಮಲ್ಕುವ ಮಾತ ಬೇತೆ ದೈವ ದೇವರನ್ನು ಮಾತ ನಮ್ಮ ಎಡ್ಡೆ ರೀತಿಯಲ್ಲಿ ಬಾರಿ ಪುರ್ನುಡು ವಿಜೃಂಭಣೆ ನಮ್ಮ ಮಾತ ಎಂಕುಲು ಈ ಪಂಬದ ಸಮುದಾಯದಕ್ಕೂ ರಾಜಂದ ಯೋಗು ಚಾಕರಿ ಮಾಡ್ತದೆ ಇನ್ನು ಮಾತ ನಡತೊಂದು ಬೈದ ಎಂಕಲ ಹಿರಿಯಾಗ್ಲು ವಾರೀತಿರಿ ನಡಪೋಡು ಎಂಚ ದಾಯಕ ಅನ್ಕೊಂಡ ಆ ಮಾರ್ಗದರ್ಶನ ಎಂಕಲಿಗೆ ಕೊಡ್ತೇರಿ. ಎಂಕಲ ಅಜ್ಜೇರ, ಎಂಕಲ ಅಮ್ಮೇರ, ಇನಿ ಎಂಕುಲ ಈ ಸ್ಥಿತಿಗತಿಗೆ ಎಂಕಲು ಬಾರಿ ಓಲ್ಲ ಅಚ್ಚಿಕಟ್ಟಾದ ಸೀಮೆ, ಗ್ರಾಮ, ಮಾಗಣೆ, ಊರು ನಿರ್ಮಾತ ಬಾರಿ ದೈವದ ಕೊಡಿಯದಿಟ್ಟು ಬಾರಿ ಬೊರ್ನುಡು ಇನ್ನು ಮುಟ್ಟ ಒಂದು ಚುತ್ತಿ ಬರಂದ ಲೆಕ್ಕನೆ ಹಿರಿಯಾಗ್ಲು ಪಾಡ್ನಂಚಿತನ ಮಾರ್ಗದರ್ಶನ ಪ್ರಕಾರ ಎಂಕಲು ನಡತೊಂದು ಬೈದ ಐಕಿ ಎಂಕ್ಲೆಗೆ ಮುರಣಿ ಒಂಜಿ ಮಾಧ್ಯಮ ಮೂಲಕ ಬಾರಿ ಮನಸ್ಸಿಗೆ ಒಂಜಿ ಬೇನಾಪುನ ರೀತಿಯಲ್ಲಿ ಒಂಜಿ ಇಂದು ಬೈದನು ಅವು ಎಂಕ್ಲೆಗೆ ಮಾತರೆಗ್ಲೆ ಎಂಕ್ಲ ಸಮಾಜ ಮತ್ತು ನಮ್ಮ ಎಂಕ್ಲ ನೆಟ್ಟು ದೈವಾರಾಧನದ ಚಾಕರಿ ಮಾಡ್ಕೊಳಕ್ಲೆ ಮೂಜಿ ಸಮುದಾಯದ ಉಳ್ಳೇರು, ಪಂಬದೇರು, ಪರವೇರು, ನಲಿಕದಕ್ಕಳು ಒಂದು ಪಡೆದು ಇನ್ನು ಮಾತೆರೆಗಳ ಪಾಲ್ಪಟ್ಟು ರೇಟ್ ಅಂಚ ಅದು ಕೂಡ ನೆಟ್ಟು ಚುತಿ ಮಲ್ತೇನು ಉಳ್ಳೇರು. ಈ ಚುತಿ ಮಲ್ತ ನಾವು ಎಂಕ್ಲೆಗೆ ಮಾತೆರೆಗಳ ನೆತ್ತ ಬೇನೆ ಉಂಟು. ಅಂಚ ಅದು ಕೂಡ ಎಂಕ್ಲು ಓಲ್ಲ ದೈವದ ಕೊಡಿಯದಿಟ್ಟು ಕೋರ್ಟುಡು ಕಚೇರಿಡ ಮಾತ ಮುಖ್ಯಾಂಗನ ವಿಚಾರ ದೈವದ ಕೊಡಿಯದಿಟ್ಟು ಇನ್ನು ಮುಗಿತದನ ಮಸ್ತ್ ಹಿನ್ನೆಲೆ ಉಂಟು. ಒಂಜಿ ಇತನ್ನ ಬಾವೇರು ಬಂಡೇರು ಮಾತಾ ಸಮುದಾಯದ ಕುಲ ಸೇರ್ದು ಆಪುನಂಚಿತನ ಕಟ್ಟುಪಾಡು ಕೆಲವು ಜಾಗಗಳು ಎಂಕಲ ಉದ್ಯಾವರ ಅರಸು ಮಂಜುಷ್ಣಾರ ಕ್ಷೇತ್ರರು ಆ ರೀತಿ ಕಡೆ ಬಂಡೇರು ದೈವರು ಅರಸು ಮಂಜುಷ್ಣಾರು ಜಮಾತದ ಬಳ್ಳಿಗೆ ಹೋದು ಭೇಟಿ ಕೊರ್ಪುನಂಚಿತನ ಕಟ್ಟು ಐದು ಪಕ್ಕ ಅಕ್ಕಳಿಗೆ ಆ ಜೋಡು ಕಟ್ಟೆ ಸಿಂಹಾಸನದ ಕಟ್ಟೆಯನ್ನು ಬರ್ತದ ಜಮಾತದ ಅಕ್ಲಿ ಬತ್ತದ ಕುಳ್ಳು ಅಕ್ಲೇನು ದೈವರು ಲೆಪ್ಪೋಡು ಅಂಚನೆ ಬೇತೆ ಜಾಗಿರಿ ಬೇತೆ ಆ ಗೌರವದ ಸ್ಥಾನಮಾನದ ಮರ್ಯಾದೆ ಮಾತೆರೆಗಳ ಉಂಟು. ಎಂಗ್ಲಿಗೆ ಇತ್ತದಾದ ಮನಸ್ಸು ಗೊಂಚೂರು ಬೇಜಾರಾಗಿದ್ದಾದ ಅನ್ನೋಕೆ ಈ ಸುಶಾಂತ ಪಂಬದೆ ಈ ಎಂಕಲ ಪದವಿನಂಗಡಿ ಕಿಟ್ಟಿ ಗಣೇಶನ ಮಗಿ ನೆನ ಪುತ್ತಲ ಬಾರಿ ಮಲ್ಲ ಬಂಡದ ತಟ್ಟದು ಎಂಕಲ ಮಾತ ಮಲಮಲ್ಲ ಪಮ್ಮದ ಸಮುದಾಯದ ಒಟ್ಟಿಗೆ ಮಾತ್ರ ಕಲಾವಿದರನ್ನ ಒಟ್ಟಿಗೆ ಬಾರಿ ಮಲ್ಲ ಬಂಡಾರಿ ತಟ್ಟದ ಪುಟಾರೆ ಕೀರ್ತಿನಿ ದೇತು ಪಡೆಯೊಂದು ವೈದ್ಯನ ಅಂಚಿತನ ಈ ಸುಶಾಂತ ಪಂಬದನ ಪಪ್ಪ ಅವೇ ఆయన
ಪೊಪ್ಪನ ಇನಿ ಆ ದೇವರನ್ನ ಪಾದ ಸೇರ್ದು ಹೋಗ್ತಿರಾರು ಆರ್ನ ಬಂಜೀರ್ದು ಬತ್ತನಂಚಿನ ಈ ಸುಶಾಂತ್ ಬಂಬದೆ ಇಂಗೆ ಕಾಲಿ ಮುರಣಿಯಾನ ಬೋಳೂರ್ದ ಬಂಡಿ ಜಾತ್ರೆ ಮೇಲೊಂದು ಬಂಡ ಕಟ್ಟದಿರಿ ಇಂಗೇನ ಬಾಕಿ ದಿಕ್ಕದ ನೇಮ ತೋದು ಯಾನ ಮೀ ಎಡ್ಡೆ ಮಲ್ಪೆ ಬಾರಿ ಪೊರ್ಲು ಮಲ್ಪೆ ಅಂತ ವಿಚಾರಗಳು ಯಾನ ಬಂಟಾಗಿ ಜಾರಂದಾಗಿ ಯಾನ ಕಟ್ಟದೆ ಬಂಟಾಗಿ ಸುಶಾಂತ್ ಬಂಬದನ ಕಟ್ಟದೆ ಆ ಕೊಡಿಯರಿಟ್ಟು ಉವೆ ಒಂಜಿ ಚುಟ್ಟಿಯ ಉವೆ ಒಂಜಿ ಅಡಚಣೆನ ದಾಲಾತಿಜಿ ಬಾರಿ ಶೋಕದ ನೇಮ ನಿಕ್ಲು ಮಾತ ವಿಡಿಯೋ ತೂತಾರ ಅಂಚಾರು ಪುರಗ ಎಂಕುಲು ದಾಯ ನೇನೆ ಈ ವೇದಿಕೆ ಮಿತ್ತು ದೂತ ಅಂದಕ್ಕೆ ಎಂಕ್ಲೆಗಿಡಿ ಸಮಾಜಕ್ಕೆ ಬಾರಿ ಬೇಜಾರಾತನು ಮೀ ಕ್ರಿಶ್ಚಿಯನ್ ಸಮುದಾಯದ ಗಣೇಶ ಪಂಬದೆ ಕಂತದ ನೇಮ ಕಟ್ಟದೆ ಎಂಕ್ಲೆ ಕಾಲಿ ಬಾಯಿಡು ಬರಪುಡಿ ಅತ್ತು ಎಂಕ್ಲೆಗೆ ಪೂರ ದಾಖಲಾತಿ ಉಂಟು ಮಾತ ಆಯನ ಪೂರ ದಾಖಲಾತಿ ಮಾತ ಉಂಟು ನೆಟ್ಟು ಸರಕಾರದ ಸೀಲ್ ಬಾರದು ಕೊಡ್ತೀರಿ ಐ ಪಂಬದ ಸಮುದಾಯ ಐ SC ಏನು ಪನ್ಪುಣ ಪೂರ ಎಂಕ್ಲೆಗೆ ದಾಖಲಾತಿ ಕೈಟ್ ಪತ್ತದು ಎಂಕ್ಲೊಂದು ಪಾತೆ ಉಂಟು ಅಂಚಾರು ಪುನಃ ಈ ಆಯ್ನ ಚಿತ್ತನ ಬೇರೆ ನಿಖಿಲ್ ಯಾನ ಮಸ್ತ್ ಕೋಡಿಡು ನೇಮ ಕಟ್ಟೊಂದಿಲ್ಲ ದಯವಿಗೆ ಎನ್ನಗ ಎಂಕ್ಲ ಎನ್ನ ವಾಸ್ತವ್ಯ ಚಿಪ್ಪಾರು ಬಾಯಾರು ಗಡಿ ಪ್ರದೇಶ ಕೇರಳ ಅಂಡಲ ಈ ಕರ್ನಾಟಕ ಭಾಗಗಳು ಸುಮಾರು ಜಾಗೆಯಲ್ಲಿ ಎಂಕ್ಲೆಗೆ ಆ ಕಲಸಮುದ್ರನ ಧಾರಣೆ ಮಾಡುದು ಈ ಬಳೆ ಪಾರ್ದು ಎಂಕ್ಲೆಗೆ ಮಾತ ಮಸ್ತ್ ಟಿಕಡು ಅಚಲ್ ನೇಮ ಸೀಮೆ ಮಾಗನೆಡು ಮಾತ ಮಲ್ಲ ಮಲ್ಲ ಗುಟ್ಟುಡಕ್ಕಲು ಸೇರ್ದು ಎಂಕ್ಲೆಗೆ ನೇಮ ಕಟ್ಟಬೇಕು ಎಂಕ್ಲೆಗೆ ಮಸ್ತ್ ಮರ್ಯಾದೆ ಉಂಟು ಎಂಕ್ಲೆಗೆ ಮಾತ ಟಿಕಟ್ಲ ಎಂಕ್ಲೆಗೆ ಒಂದು ಅಪಚಾರದ ಲೆಕ್ಕ ಆತನು ಈ ಇಂಚಿತ್ತಿನ ಅಪಚಾರ ನನ್ನ ಮಿತ್ತಿಗೆ ಬರುವುದರಲ್ಲಿ ನೃತ್ಯ ಎನ್ನ ಭಾವೆ ಬಲ್ಲೆಗಣೆ ನೇನೆ ಎಂಕ್ಲವಳದ ದಾದಾಂಡಲ ಒಂದು ಭಿನ್ನಾಭಿಪ್ರಾಯത്തിന് ಎಂಕ್ಲೋಜಿ ಕುಳಿದು ಪಾತಿರ್ದು ಎಂಕ್ಲೋಜಿ ನೆಕ್ಕೆ ತೀರ್ಮಾನ ತೆಕ್ಕೊಡು ನೀನು ಈಡೆ ಮುಟ್ಟ ಕನೌಡು ಪನ್ಪುಣ ಅಗತ್ಯ ಇಜ್ಜಾನು ಅಂಚಾರು ಪುನಗ ಎಷ್ಟಿಗೆ ದಾಳ ಯಾನೆ ನೆಟ್ಟು ಪರಿಯರ ಇಚ್ಛೆ ಪಡುತ್ತುಜಿ ಎಂಕ್ಲು ನನಾತ್ ಎಡ್ಡ ರೀತಿಡು ದೈವ ದೇವರನ್ನ ಚಾಕಿರಿ ನನ್ನ ಮಾತ ನನಾತ್ ಎಡ್ಡ ರೀತಿಡು ಆವರು ಎಡ್ಡ ರೀತಿಡು ಪೊಂಗೋಡು ನಡಪೋರು ನನಾತ್ ನಮ್ಮ ಪೀಳಿಗೆಗೆ ದಾಯವಿಗೆ ಎಂಕಲ ಪಂಪದ ಸಮುದಾಯ ಬಾರಿ ಕಡಿಮೆ ಜನ ಮಾತಾ ಕಲ್ತದ ಅಕ್ಲಾಕ್ಲ ಉದ್ಯೋಗ ಅಕ್ಲಾಕ್ಲ ಬೇರೆಡ ಪೋಂದೋಳೇರು ಈ ಎಂಕಲ ಕುಲ ಕಸುಪು ಏರ್ಲ ಬರ್ಪಿಗೆ ಬಾರಿ ಕಡಿಮೆ ಅಂಚಾದು ಪುನಗ ನನದ ಪೀಳಿಗೆದ ಜೋಕ್ಲೆಗೆ ಈ ಕುಲಕಸುಪುನ ಮಾತ ಕಲ್ಪ ಒಂದು ಈ ಕುಲಕಸುಪು ಒರಿಯೋರು ನಮ್ಮ ದಳತಲಾಂತರದೊಂದು ನಡಪೋರು ದೇವದೇವರ ಆರಾಧನೆ ಒರಿಯೋರು ಒಂದು ಪಂಡೊಂದು ನಿಗಳಿಗೆ ಮಾತೆರೆಗ ಸೌಮ್ಯ ಸಂದ ಒಂದು ಎನ್ನ ರಟ್ಟ ಪಾತೆರು ನೀ ಅನುಂಟಾವೆ ಅಪಪ್ರಚಾರವನ್ನು ನೆಕ್ಕುದುಂಬು ಪೂರ ಬೇತೆ ಪೂರ ಕಟ್ಟಿದೆ ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ ಆದ್ರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೇ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಮಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡ್ಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದ್ರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಅನಂತರ ಅದು ಕೆಲವೊಂದು ಅಚಲ ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪರು ಗಣೇಶ ಪಂಬದರು ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ರು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು? ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಅಲ್ಲ. ಆಗ ಇವನಿಗೆ ನಿಮ್ಮ ಗಂಡನೇ ಕರೆದು ನೇಮ ಕಟ್ಟಿಸಿದ್ದಾನೆಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ ಚಿಪ್ಪರ್ ಗಣೇಶ್ ಬೊಮ್ಮದ ಮೇಲೆ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ, ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವನನ್ನು ತೇಜವಾದ ಮಾಡಲಿಕ್ಕೆ ನನಗೆ ಇದೇ ಸರಿಯಾದ ಮಾರ್ಗ ಅಂತ ನಾನು ಕೈಗೊಂಡದ್ದು. ಮತ್ತೊಂದು ವಿಚಾರ, ಅವರು ಮೊನ್ನೆ ಒಂದು ಹೇಳಿದ್ರು ಮಾಧ್ಯಮದ ಮೂಲಕವೇ, ಗಣೇಶ ಬೊಮ್ಮದರವರ ಅಲಿಯನಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅಂತ. ಕಾಲ್ ಮಾಡಿದ್ರು, ಸರಿ, ಕಾಲ್ ಮಾಡಿ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ದು. ಆ ಗಣೇಶ್ ಬೊಮ್ಮದರವರ ಬಗ್ಗೆ ವೈಯಕ್ತಿಕ ಅವರೆಂತ ಇದು ಹೇಳಿದ್ದು ಅದ್ರ ಬಗ್ಗೆ. ಆಗ ನಾನೇ ಕೇಳಿದ್ದು, ಯಾಕೆ ಈ ತರ ನೀವು ಮೊನ್ನೆ ಆ ಬೋಲೂರಿನ ಕಮಿಟಿಯವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ದು? ಅದು ನಾನು ಏನ್ ಬೇಕಾದ್ರೂ ಹೇಳ್ತೇನೆ, ನಿಮ್ಮನ್ನು ಮಂಗಳೂರಿಗೆ ಬಂದು ನೇಮ ಕಟ್ಟದಾಗೆ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಯಾವುದೇ ಆಗ ನಾನು ಹೇಳಿದೆ, ಪರವಾಗಿಲ್ಲ, ಅದೇ ಬೋಲೂರಿನ ಆ ದೈವಗಳು ನೋಡ್ತಾರೆ ಅಂತ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೇನೆ.
ಅವರು ನಾನು ಉಡಾಫೆ ಉತ್ತರ ಕೊಟ್ಟಿದ್ದೇನೆ, ನೀವು ಹೆಂಗಸು ಬಂದು ಮುಖಕ್ಕೆ ಅರದಲ ಹಾಕಿ ನೇಮ ಕಟ್ತೀರಾ ಅಂತ ನಾನು ಯಾವುದೇ ಸವಾಲನ್ನ ಅವರಿಗೆ ಹಾಕ್ಲಿಲ್ಲ. ಅಂತ ಸವಾಲು ಹಾಕಿದ್ರೆ ಅವರು ನಾ ಮಾತನಾಡಿದ ಕಾಲ್ ರೆಕಾರ್ಡ್ ಉಂಟಲ್ಲ, ಅದನ್ನು ತೋರಿಸಬಹುದಿತ್ತಲ್ಲ, ಕೇಳಿಸಬಹುದು. ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅವರು ಈ ಮಾಧ್ಯಮದ ಮುಖಾಂತರ ಬಂದು ನಮ್ಮ ಬಗ್ಗೆ ಒಂದು ತೇಜಾವಧೆ ಮಾಡುದು ಇದು ತಪ್ಪು. ಅವರಿಗೆ ಮೊನ್ನೆ ಅಲ್ಲಿ ನೇಮ ಆದದ್ದು, ನೇಮ ಮಾಡಿಸಿದವರಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರು. ಅದರ ಬಗ್ಗೆ ಏನು ಹೇಳ್ತೀರಿ? ನೇಮ ಆದಲ್ಲಿ ಸಮಾಧಾನ ಇಲ್ಲ ಅಂತ ಯಾವುದೇ ಅಲ್ಲಿ ಗುತ್ತುಬರಿಕೆಯವರಾಗ್ಲಿ, ಅಲ್ಲಿ ಸೇರಿದ ಕಮಿಟಿಯವರಾಗ್ಲಿ, ಮಹಿಳಾ ಮಂಡಳಿಯವರಾಗ್ಲಿ ನಮಗೆ ಯಾವುದೇ ತರ ಕಾಲ್ ಮಾಡಿ ಯಾವುದೇ ಹೇಳಿಲ್ಲ. ನೇಮ ಮುಗಿದ ನಂತರ ಆ ಕೊಡಿ ಇಳಿಸುವಲ್ಲಿ ಅವ್ರು ಹೇಳಿದ್ರು, ಇದು ಮೊದಲಿನ ಇದು ಸಾಂಪ್ರದಾಯಿಕವಾಗಿ ಕಟ್ಟುವ. ನೀವು ನೇಮವನ್ನು ಆ ಜಾರಂದಯ ಬಂಟ ದೈವದ ನೇಮವನ್ನು ಕೂಡ ನೋಡಿರ್ಬಹುದು. ಮೊದಲಿನ ರೀತಿಯಲ್ಲಿ ಯಾವ ರೀತಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೋ ಅದೇ ರೀತಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ನಮಗೆ ಸಹ ಈ ರೀತಿ ನೀವು ಒಳ್ಳೆ ರೀತಿ ಮಾಡಿದ್ದು ನಿಮ್ಮ ನೇಮಗಳು ಆ ದೈವಕ್ಕೆ ಹಾಗೂ ನಮಗೆ ನಾವು ಮಾಡಿಸಿದವರಿಗೆ ನಮಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದ್ದಾರೆ. ಈಗ ನಿಮ್ಮ ಒತ್ತಾಯ ಏನೀಗ? ಅವ್ರು ಏನ್ ಮಾಡ್ಬೇಕು ಡಾಕ್ಟರ್ ರತಿ? ನಮ್ಮ ಒತ್ತಾಯ ಯಾವುದೇ ಅವರನ್ನು ಒತ್ತಾಯ ಅಂದಲ್ಲ, ನಮ್ಮ ಸಮಾಜಕ್ಕೆ ಹಾಗೂ ಈಗ ಸುಶಾಂತ್ ಪಮ್ಮದ ಮತ್ತು ಚಿಪ್ಪಾರ್ ಗಣೇಶ ಪಮ್ಮದವರಿಗೆ ಅವರ ಮೇಲೆ ಮಾಡಿದಂತ ಆರೋಪಗಳು ತುಂಬಾ ಆರೋಪಗಳು ಮಾಡಿದ್ದಾರೆ. ಅಂದ್ರೆ ಯಾವುದೇ ಆಧಾರಗಳಿಲ್ಲದೆ ಮಾಡಿದಂತ ಆರೋಪಗಳು ಇವು. ಅಂದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ರೀತಿ ದಾಖಲೆಗಳಾಗ್ಲಿ ಅಥವಾ ಮಾತನಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಆಗ್ಲಿ ಅವರಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾವು ಹಿರಿಯರು ಮಾಡಿದಂತ ಕಟ್ಟುಪಾಡಿನ ಪರಂಪರೆ ನೇಮ ಕಟ್ಟುವ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು 4 ಊರುಗಳಿಗೆ ನಾವು ಹೋಗಿ ಚಾಕಿರಿ ಮಾಡುವಲ್ಲಿಗೆ ಇನ್ನು ಮುಂದೆ ಮಾಧ್ಯಮಗಳಾಗ್ಲಿ ಅಥವಾ ಅವರಿಗೆ ಬೇರೆ ಯಾವುದೇ ವೈಷಮ್ಯಗಳು ಬಂದು ನಮ್ಮಲ್ಲಿ ನೇರವಾಗಿ ಅಥವಾ ನಮ್ಮ ಜಾತಿ ಸಮುದಾಯ ಇದು ಪಮ್ಮದರೆಯ ದೈವಾಧಿಕರ ಸಂಘ ನಮ್ಮ ಸಂಘ ಉಂಟು, ಅದಕ್ಕೆ ಬಂದು ಅವರು ದೂರು ಕೊಡಬಹುದಿತ್ತಲ್ಲ. ಇದು ಅದಕ್ಕೆ ಕೂಡ ಇವರು ತಿಳಿಸಲಿಲ್ಲ. ಯಾಕಂದ್ರೆ ನಾವು ಪಂಬದ ಅಂತ ಅವರು ಹೇಳಿಕೊಂಡು ಬರ್ತಿದ್ದಾರೆ. ಪಂಬದ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಯಾವುದೇ ವಿಚಾರದಲ್ಲಿ ಅವರು ಬರುವುದಿಲ್ಲ. ಈ ಸುಶಾಂತ್ ಪಂಬದರವರ ಅವರ ತಾಯಿ ಆಗ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಪಂಬದರ ಈ ಬೂಡುಗಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಆರೋಪ ಮಾಡುವವರು ನಮ್ಮ ಪಂಬದರ ಸಮುದಾಯದವರಿಗೆ ಇವರ ಹೆಸರೇ ಗೊತ್ತಿಲ್ಲ, ಕೆಲವರಿಗೆ ಅವರ ಮುಖ ಪರಿಚಯವೇ ಇಲ್ಲ. ಹಾಗಾಗಿ ನಾವು ನಾವು ಮಾಡಿಕೊಂಡು ಬರುವಂತಹ ನೇಮದ ಕಟ್ಟುಪಾಡಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರಬಾರದು ಅಂತ ಇದಕ್ಕೆ ನಾವೊಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಇದು. ಈಗ ಅವರಿಂದ ಏನು ಕ್ಷಮೆ ಕೇಳಿಸ್ತೀರಾ ಹೇಗೆ? ಮತ್ತೆ ಅವರು ಇನ್ನೊಂದು ಹೇಳಿದ್ದು, ಅವರು ನ್ಯಾಯಾಲಯದ ಮೊರೆ ಹೋಗ್ತೇವೆ ಅಂತ, ಕಾನೂನಿನ ಮೊರೆ ಹೋಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಕಾನೂನಿನ ಮೂಲಕ ಹೋಗ್ಬೇಕಾದ್ರೆ ಅವರಿಗೆ ಆಧಾರಗಳು ಬೇಕು. ಆಧಾರಗಳು ನಮ್ಮ ಹತ್ರ. ಅವರು ಕಾನೂನಿನ ಮೂಲಕ ಹೋದ್ರೆ ನಾವು ಸಹ ಅದಕ್ಕೆ ಬದ್ಧರಿದ್ದೇವೆ. ನಮ್ಮಲ್ಲಿ ಇವರ ಸುಶಾಂತ್ ಪಾಮದರವರು ಅದಕ್ಕೆ ಬೇಕಾದ ಈಗ ಅವರಿಗೆ ಆದಂತ ಆರೋಪದ ಮೇಲೆ ಅದಕ್ಕೆ ತೀರ್ಮಾನಗಳು ಅವರು ತೆಗೊಳ್ತಾರೆ. ಅವರ ತಾಯಿ ಆಗ್ಲಿ ಅವರು ಎಲ್ಲ ನಾವು ತೆಗೊಳ್ತೇವೆ. ಹಾಗೂ ನಮ್ಮ ಪಂಬದರ ಬಗ್ಗೆ ಅವ್ರು ಬಂದು ದೂರು ಕೊಡ್ಬಹುದಿತ್ತಲ್ಲ. ಈಗ ಅವರು ಮಾಧ್ಯಮ ಪತ್ರಿಕಾಗೋಷ್ಠಿ ಮಾಡಿದ್ಮೇಲೆ ನಿಮ್ಮ ಸಂಘಕ್ಕೆ ಏನಾದ್ರು ದೂರು ಕೊಟ್ಟಿದ್ದೀರಾ? ನಿಮ್ಮ ಸಂಘಕ್ಕೆ ಏನಾದ್ರು ದೂರು ಕೊಟ್ಟಿದ್ದೀರಾ ಅವ್ರ ಬಗ್ಗೆ? ಸಂಘಕ್ಕೆ ನಾವು ದೂರು ಕೊಟ್ಟಿದ್ದೇವೆ. ಅವರ ಸುಶಾಂತ್ ಬಂಗೇರ ಅವರ ತಾಯಿ ಸುಶಾಂತ್ ಬಂಗೇರ ಇವರು ಹೋಗಿ ಸಂಘದಲ್ಲಿದ್ದಾರೆ. ಈಗ ಸುಶಾಂತ್ ಬಂಗೇರ ಇರ್ಬೋದು, ಅವ್ರ ತಾಯಿ ಸಂಘದಲ್ಲಿ ಮೆಂಬರ್ ಆಗಿದ್ದಾರೆ. ಸಂಘದಲ್ಲಿ ಮೆಂಬರ್ ಆಗಿದ್ದಾರೆ. ಸಂಘ ಅಂದ್ರೆ ನಮ್ಮದ್ರಲ್ಲಿ ಅದು ಕಮಿಟಿ ಇರುದು, ಮತ್ತೆಲ್ಲರೂ ಸದಸ್ಯರೇ. ಸದಸ್ಯರಾಗಿ ಅವರು ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಳ್ತಾ ಇದ್ದಾರೆ. ಅವರು ಯಾಕಂದ್ರೆ ನಮ್ಮಲ್ಲಿ ಜಾತಿ ಪದ್ಧತಿ ಬಂದಾಗ ಬರೋದೇನಂದ್ರೆ ಅಳಿಯ ಕಟ್ಟಿಗೆ ಇವರು ಅನ್ವಯಿಸಲ್ಲ. ಯಾಕೆಂದ್ರೆ ಬೇರೆ ಜಾತಿಯಿಂದ ಬಂದಿರೋದು.
ಹಾಗಿದ್ದು ನಿಮ್ಮ ಸಂಘದಲ್ಲಿ ಸದಸ್ಯತನ ಅವ್ರಿಗೆ ಇದೆಯಾ? ಅಲ್ಲ ಮೇಡಮ್, ಈಗ ಜಾತಿ ಅಂತ ನೀವು ಹೇಳ್ತೀರಲ್ವಾ, ಜಾತಿ ಅಂತ ನೀವು ಹೇಳ್ತೀರಲ್ವಾ, ಯಾವ ಜಾತಿಗೆ ಸಹ ದೇವಸ್ಥಾನಕ್ಕೆ ಚರ್ಚಿಗೆ ಎಲ್ಲ ದೇವರಿಗೆ ಸ್ವಲ್ಪ ಮುಗಿತಾರಲ್ವಾ, ಅದೇ ಜಾತಿ ಇದೇ ಜಾತಿ ಅಂತ ಹೋಗ್ಬೇಕಂತ ನಾನು ಇಲ್ಲ. ಹೇಳಿದ ಕ್ವಶನ್ ನೀವು ಸದಸ್ಯರಾಗಿದ್ದೀರಾ ಅಲ್ಲಿ? ಅದರಲ್ಲಿ ಸದಸ್ಯತನ ಇಲ್ಲ, ಅದು ಪಂಬದಾರ ಒಂದು ಒಕ್ಕೂಟ ಸಂಘ, ಜಾತಿ ಸಮುದಾಯ. ಅದೇ ಪಂಬದರ ಸಂಘದಲ್ಲಿ ಈಗ ನಾವು ಮೊದಲು ಪ್ರೋಗ್ರಾಮ್ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ನಾನು ಕಳಿಸ್ಕೊಡ್ತಿದ್ವಿ, ನಾವು ಸಹ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅಲ್ಲಿ ಭಜನೆ ಎಂತಾದ್ರೂ ಗೊತ್ತಾಯ್ತು, ಕನ್ನಡ ಅದು ಭಜನೆ. ಪ್ರಸ್ತುತ ಸಂಘಕ್ಕೆ ಸಂಘದಾದಂಥ ಒಂದು ನಿಬಂಧನೆಗಳು ಮತ್ತು ನಡಾವಳಿಗಳಿದೆ. ಬಹುಶಃ ಅದು ಸಮಾಜದ ವಿಶೇಷವಾದಂಥ ಒಂದು ಕಮಿಟಿ ಬದಲಾವಣೆ ಆಗುವಂಥ ಒಂದು ಹೊತ್ತಿನಲ್ಲಿ ಸಂಘದ ಇಡೀ ಸಮಾಜದ ಎಷ್ಟು ಮಂದಿ ಸೇರ್ತಾರೋ ಅವರೊಂದು ಸದಸ್ಯತ್ವವನ್ನು ಸ್ವೀಕಾರ ಮಾಡುವಂಥ ಒಂದು ಪದ್ಧತಿ ಇದೆ ನಮ್ಮ ಸಂಘದಲ್ಲಿ ಕೂಡ. ಬಹುಶಃ ಕೆಲವೊಂದು ಪದ್ಧತಿಗಳ ನಿಬಂಧನೆ ಅಂದ್ರೆ ನಮಗೆ ಪ್ರಸ್ತುತ ದಾಖಲೆ ಇರುವಂತದ್ದು ಒಂದು ಅಲ್ಲಿಯ ಕಟ್ಟು ಮತ್ತು ಮಕ್ಕಳ ಕಟ್ಟನ್ನು ನೋಡಿ ಅಲ್ಲಿ ನಮ್ಮ ಸದಸ್ಯತ್ವವನ್ನು ಸ್ವೀಕಾರ ಮಾಡುವುದಲ್ಲ. ಹೆಚ್ಚಾಗಿ ಅಂದ್ರೆ ಅವನ ಸರ್ಟಿಫಿಕೇಟ್ ಬಹುಶಃ ನೋಡುವಾಗ ಅವನ ಆದಾಯ ಅಥವಾ ಜಾತಿ ಪ್ರಮಾಣದ ಕೆಲವೊಂದು ದಾಖಲೆಗಳನ್ನು ಮತ್ತೆ ತಂದೆಯಿಂದ ಮಗನಿಗೆ ಇದ್ದಂತ ಒಂದು ದಾಖಲೆಗಳನ್ನು ನೋಡಿ ಸಂಘ ಒಂದು ಅದು ಮೆಂಬರ್ಶಿಪ್ ಅವ್ರದ್ದಿದೆ ಅಲ್ಲ, ಸೊಸೈಟಿ ಆಕ್ಟ್ ಪ್ರಕಾರ ಆದಂತ ಒಂದು ಸಂಘ ಅದು. ಅದರಿಂದ ಅದರದೇ ಆದಂತ ನಿಬಂಧನೆಗಳು ನಿಯಮಗಳು ಇದೆ. ಬಹುಶಃ ಮೆಂಬರ್ಶಿಪ್ ಬಹುಶಃ ಈ ಹೊತ್ತಿನಲ್ಲಿ ಅವನಿಗೆ ಅಷ್ಟು ಗಮನಕ್ಕೆ ಬರ್ಲಿಕ್ಕಿಲ್ಲ. ಮತ್ತಂದ್ರೆ ಸಮಾಜದ ಎಲ್ಲಾ ಸದಸ್ಯರು ಆ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತ ದೃಢ ವಿಶ್ವಾಸ ಕೂಡ ಸಮಾಜಕ್ಕಿಲ್ಲ ಈ ಹೊತ್ತಿನಲ್ಲಿ. ಬಹುಶಃ ಇಂಥ ಒಂದು ಸಂದರ್ಭಗಳು ಬರುವಂತ ಹೊತ್ತಿನಲ್ಲಿ ನಾವು ಸ್ವಲ್ಪ ಜಾಗೃತಿ ಆಗ್ಬೇಕಾಗ್ತದೆ. ನೀವು ಕೇಳುವಂತ ಪ್ರಶ್ನೆಗೆ ಈ ಹೊತ್ತಿನಲ್ಲಿ ಈ ಸಂದರ್ಭಗಳು ಸದಸ್ಯತ್ವ ಇದ್ರೆ ಒಂದು ಜಾಗೃತಿ ಆಗುವಂತ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಜಾಗೃತಿ. ನಾನು ಏನಕ್ಕೆ ಕೇಳಿದೆ ಅಂದ್ರೆ ಈಗ ಅವರು ರತಿಯವರು ಪ್ರಕಾರ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ರು. ಹಾಗಿದ್ದು ನೀವು ಇಲ್ಲಿ ನಿಮ್ಮ ಸಂಘಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕೊಟ್ಟಾಗ ಅವರು ಅಲ್ಲಿ ಸದಸ್ಯರ ಅಂದ್ರೆ ಅಲ್ಲಿ ಅವರು ಲೀಗಲಿ ನಿಮ್ಮ ಪಂಬದ ಸಂಘಕ್ಕೆ ಸೇರ್ಕೊಂಡಿದ್ರೆ ಅಲ್ಲಿ ವಿಷಯ ಬರಲ್ಲ. ಪಂಬದವರು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಸ್ವೀಕರಿಸಿದ್ದಾರೆ ಅಂತ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ತಾರೆ ಎಲ್ಲ ಮಾಡ್ತಾರೆ, ಓಕೆ, ಆದ್ರೆ ಮೆಂಬರ್ಶಿಪ್ ಇಲ್ಲ ಅಂದ್ರೆ ಅವ್ರನ್ನ ಸ್ವೀಕಾರ ಮಾಡಿಲ್ವಾ? ಈ ವಿಷಯ ಪ್ರಸ್ತುತ ನೀವು ಕೇಳುವುದು ಪ್ರಸ್ತುತ ಸತ್ಯವೇ, ಆದ್ರೆ ಇದು ಮಾಧ್ಯಮಗಳಲ್ಲಿ ಎಲ್ಲೂ ಚರ್ಚೆ ಬರಲಿಲ್ಲ ಅಂತ. ಯಾರು ಅವರು ಕೂಡ ರತಿಯವರು ಯಾರು ನಮ್ಮ ಸಹೋದರಿಯವರು ಆರೋಪ ಮಾಡಿದಾರೋ ನೋಡು, ಅದು ಸಮಾಜದ ಆರೋಪ ಅಲ್ಲ, ಸಂಘದ ಆರೋಪ ಅಲ್ಲ. ನೀವು ಕೇಳುವಂತ ವಿಚಾರ ಅದನ್ನು ಇಲ್ಲಿ ಚರ್ಚಿಸುವಂತ ವಿಷಯ ಅಲ್ಲ ಅಂತ. ಅದು ಸಮಾಜ ಸಂಘದಲ್ಲೇ ನಿರ್ಧಾರ ಆಗಬೇಕು ಅದನ್ನು ವಿಚಾರ. ವಿಶೇಷ ಸತ್ಯವೇ. ಆದ್ರಿಂದ ಕೆಲವರು ಎಲ್ಲ ಸಮಾಜದಲ್ಲಿ ಅಂದ್ರೆ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡ್ತಾರಂತ ಎಲ್ರಿಗೂ ಆಗುದಿಲ್ಲ. ದೃಢ ವಿಶ್ವಾಸ ಮತ್ತು ಅವರಿಗೆ ಇಂಥದ್ದೇ ನೀವು ಮಾಡ್ಬೇಕಂತ. ಕೆಲವರು ಸಮಾಜದ ಬಗ್ಗೆ ಒಂದು ಅಭಿಪ್ರಾಯ ಇರ್ತದೆ, ಒಳ್ಳೆ ಅಭಿಪ್ರಾಯ ಇರ್ತದೆ, ಸಮಾಜದ ಬಗ್ಗೆ ಕಾಳಜಿ ಇರ್ತಾರೆ. ಕೆಲವರು ಹೆಚ್ಚು ನಾವು ನೋಡುವಾಗಂದ್ರೆ ಸಾಧಾರಣ ಒಂದು 2,000 ಸಂಖ್ಯೆ ಇರುವಂತ ಒಂದು ಸಮಾಜ ಎಲ್ಲರೂ ಸದಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳುದು ನಾವು. ಬಹುಶಃ ಅಲ್ಲಿ ಕೆಲವರು ಬರ್ದೇ ಇರ್ಬೋದು. ಯಾಕೆಂದ್ರೆ ಈಗ ಇವರು ನರ್ತರ ಸೇವೆಯಲ್ಲಿ ಇದ್ದಾರೆ. ಇದ್ದಾಗ ಸಂಘದಲ್ಲಿ ಇದ್ರೆ ಒಳ್ಳೆಯದು ಅನ್ನೋದು ಅಲ್ಲ, ಇದು ಇದಕ್ಕೆ ಅನ್ವಯ ಆಗುವುದಿಲ್ಲ ಅಂತ. ಸಮಾಜ ಅನ್ನುವಂಥದ್ದು ಸಮಾಜವನ್ನು ಕಟ್ಟಿ ಬೆಳೆಸುವಂತದ್ದು, ಮತ್ತೆ ಅಳಿಯ ಕಟ್ಟು ಮತ್ತೆ ಮಕ್ಕಳ ಕಟ್ಟು ಎನ್ನುವಂಥದ್ದು ಅದು ದೈವಾರಾಧನೆಗೆ ಆ ಜಾಗೆ ಮತ್ತೆ ಮಾದನೆ ಸೀಮೆ ಗ್ರಾಮ ಯಾವ ಕುಟುಂಬ ಪದ್ಧತಿಯಲ್ಲಿ ಬರ್ತದೆ ದೈವಗಳು ಅದನ್ನು ನೇಮಕ ಮಾಡುವಂಥದ್ದು ಅವನ ಹಿರಿಯರು ಮತ್ತೆ ಅವನ ಅಜ್ಜ ಅವರ ಮಾವ ಯಾವ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ನೋಡಿ, ಅದನ್ನು ಸಮಾಜದ ಅಧ್ಯಕ್ಷರು ಅಥವಾ ಕಾರ್ಯಕರ್ತರು ಮತ್ತೆ ಅವರ ಆಡಳಿತ ವರ್ಗ ಅದನ್ನು ನೇಮಕ ಮಾಡ್ಲಿಕ್ಕೆ ಆಗುದಿಲ್ಲ. ಬಹುಶಃ ಇಂಥ ಚರ್ಚೆಗಳು ಬಂದ್ರೆ ಮಾತ್ರ ಅಲ್ಲಿ ಒಂದು ಚರ್ಚೆಗಳಿಗೆ ಅವಕಾಶ ಬಂದ್ರೆ ಅದನ್ನು ನಮ್ಮ ಒಳಗೆ ಇದ್ದು ಸಮಾಜದ ಒಳಗಿದ್ದು ಅದನ್ನು ಚರ್ಚಿಸಿ ಮುಂದೆ ಒಂದು ವೇಳೆ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಅವರಿಗೊಂದು ಮಾರ್ಗದರ್ಶನವನ್ನು ನೀಡಿ ಈ ರೀತಿ ಮುಂದೆ ಹೋಗುವಂತ ಏನಂತ ಹಿತವಚನವನ್ನು ಆವತ್ತಿನಲ್ಲಿ ನೀಡಬಹುದಂತ. ಬಹುಶಃ ಇದು ಕಟ್ಟುಪಾಡು ಮತ್ತೆ ಸದಸ್ಯ ತನಗಳ ಕಟ್ಟುಪಾಡು ನಮ್ಮ ದೈವಾರಾಧನೆಗೆ ಅದು ಬರುವುದಿಲ್ಲ. ಬಹುಶಃ ಬಂಬದ ಎನ್ನುವಂತ ಒಂದು ವಿಚಾರ ಮಾತ್ರ ಪ್ರಸ್ತುತ
ಯಾವ ಯಾವ ಮಾಧ್ಯಮಗಳಲ್ಲಿ ನಲಿಕೆ ಇರಬಹುದು, ಪಾನದ ಇರಬಹುದು, ಪಂಬದರು, ತೆಂಕಾಯಿ ಹೋದ್ರೆ ಕೇರಳ ಭಾಗಕ್ಕೆ ಹೋದ್ರೆ ಮಲವರ ಅಂತ ಇದ್ದಾರೆ. ಅವರು ಹೇಳುವಂತ ಪದ್ಧತಿ ಅಂದ್ರೆ ನಮ್ಮ ಕುಟುಂಬ ಪಾರಂಪರೆಯಿಂದ ಬಂದಂತ ಯಾವ ಕಸುಬು ಉಂಟು ಅದನ್ನು ಮುಂದುವರಿಸಿಕೊಂಡು ಹೋಗುದಂತ ಹೇಳುತ್ತಾ. ಈಗ ಒಂದೇ ಇಷ್ಟು ಸುತ್ತಿ ಬಳಸಿ ಅಂತ ಬೇಡ, ಖಾಲಿ ಒಂದಂತ ಹೇಳಿದ್ರೆ ಈಗ ಸುಶಾಂತ್ ಏನು ಈಗ ವಿವಾದಕ್ಕೆ ಗುರಿಯಾಗಿದ್ದಾರೆ, ಅವರ ಒಟ್ಟಿಗೆ ಸಮುದಾಯ ಮತ್ತೆ ಸಂಘ ನಿಲ್ಲುತ್ತಾರೆ. ಪ್ರಸ್ತುತ ನಾನು ಹೇಳುವುದಂದ್ರೆ ಈಗ ಮಾಧ್ಯಮದಲ್ಲಿ ಇರುವಂತಹ ಈ ದೂರನ್ನು ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಅವರ ತಾಯಿ ಸಮಾಜ ಸಂಘಕ್ಕೆ ನೀಡಿದ್ದಾರೆ. ಬಹುಶಃ ಸಮಾಜ ಸಂಘ ಇದರ ಹಿಂದೆ ಇದೇ ಸಮಾಜ ಇದೆ ಎನ್ನುವಂಥದ ನಾವು ದೃಢವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಇಂತಹ ಸಂದರ್ಭಗಳು ಅನೇಕ ಬರ್ತದೆ. ಬರುವಂತ ಹೊತ್ತಿನಲ್ಲಿ ಆ ಸಂದರ್ಭೋಚಿತವಾಗಿ ಆ ದೈವಾರಾಧನೆಯ ಕೊಡಿಯಡಿಗೆ ಸಂಬಂಧಪಟ್ಟಂತಹ ಗ್ರಾಮ ಯಾವ್ದು ಕ್ಷೇತ್ರಗಳು ಉಂಟು ನೋಡಿ, ಮತ್ತೆ ಆ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅದು ಅವರವರಿಗೆ ಬಿಟ್ಟಂತ ವಿಚಾರಗಳು. ಬಹುಶಃ ಈ ಸಂದರ್ಭಗಳಲ್ಲಿ ಸಮಾಜ ಇರ್ತದೆ, ನಾನು ನನ್ನ ಹಿಂದೆ ಇದೆ ಅಂತ ಎನ್ನುವಂತ ವಿಚಾರವನ್ನು ಬಿಟ್ಟಬೇಕು. ನನ್ನ ಹಿಂದೆ ದೈವಗಳಿದೆ, ನನ್ನ ಹಿಂದೆ ನಾನು ನಂಬಿಕೊಂಡು ಬಂದಂತ ದೈವಗಳಿದೆ. ನಾಡು ಮಾಡುವಂತ ಕ್ಷೇತ್ರ ನನ್ನ ಚಾಕ್ರಿ, ಅದು ದೈವಕ್ಕೆ ಸಮರ್ಪಣಾ ಭಾವನೆಯಲ್ಲಿ ನಾನು ಇದ್ದೇನೆ. ಆದ್ರಿಂದ ದೈವಗಳ ಒಂದು ಅನುಗ್ರಹ ಮತ್ತೆ ನಮ್ಮ ಪೂರ್ವ ಪರಂಪರೆ ಹಿರಿಯರ ಅನುಗ್ರಹ ಇದ್ರೆ ಸಮಾಜ ಖಂಡಿತ ಅದರ ಹಿಂದೆ ಇರ್ತದೆ. ಆದ್ರಿಂದ ಇಲ್ಲಿ ಮಾಧ್ಯಮದಲ್ಲಿ ಪ್ರತಿಕೋದ್ಯವನ್ನು ಮಾಡುವಂತ ಹೊತ್ತಿನಲ್ಲಿ ಇದು ಕೂಡ ಅವರಿಗೆ ಬಂದಂತ ಅಪವಾದಗಳು ಯಾವುದುಂಟು ಅದನ್ನು ಪ್ರಸ್ತುತ ಯಾವ ಇವರ ಮೇಲೆ ಅಪವಾದವನ್ನು ಮಾಡಿದ್ದಾರೆ ಅದು ಅವರಿಗೆ ಮತ್ತೆ ವೈಯಕ್ತಿಕವಾದಂತ ವಿಚಾರಗಳಿದ್ರೆ ಅದನ್ನು ಕುತ್ಕೊಂಡು ಮಾತನಾಡುವ, ಅದನ್ನು ಪರಿಹರಿಸಿಕೊಳ್ಳುವಂತ ಒಂದು ಮಾರ್ಗ ಮತ್ತೆ ಬೇರೆ ಮಾಧ್ಯಮ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂತ ನನ್ನ ಒಂದು ಅಭಿಪ್ರಾಯ. ಆದ್ರಿಂದ ಸಮಾಜವನ್ನು ಕಟ್ಟಿ ಸಮಾಜ ಇರ್ತದೆ, ಒಳ್ಳೆಯ ಅಭಿಪ್ರಾಯ ಇರುವಾಗ, ಒಳ್ಳೆಯ ಒಂದು ಚಿಂತನೆ ಇರುವಾಗ, ಒಳ್ಳೆಯ ಒಂದು ಅಭಿಮತ ಇರುವ ಒಂದು ಹೊತ್ತಿನಲ್ಲಿ ಸಮಾಜ ಅದರ ಹಿಂದೆ ಇರ್ತದೆ. ಆದ್ರಿಂದ